ನಿಮ್ಮ ಅದರ ಬಗ್ಗೆ ಅನುಮೋದನೆ ಏನು? ಮೂರನೆಯದು, ನೀವು ಹೋದ ಮೇಲೆ ಬೇರೆಯವರಿಗೆ ಏನು ವಿಷಯವನ್ನು ತೆಗೆದುಕೊಂಡು ಹೋಗಬೇಕು, ಆವಾಗೇ ಮೀಟಿಂಗ್ ಕಂಪ್ಲೀಟ್ ಆಗತ್ತೆ. ಹೊರತು ಇಲ್ಲಿ ಬಂದು ಕೂತ್ ಹೋದ್ರೆ ಮೀಟಿಂಗ್ ಯಾವುದು ಕಂಪ್ಲೀಟ್ ಆಗಲ್ಲ. ಈ ಮೀಟಿಂಗ್ ಕರೆದ ಕಾರಣ ಎಷ್ಟೋ ವರ್ಷಗಳಿಂದ ನಾವೆಲ್ಲರೂ ನಮ್ಮ ಪೆನ್ಷನ್ಗಾಗಿ ಹೋರಾಡ್ತಾ ಇದ್ದೀವಿ. ಗೊತ್ತಿದೆ, ಎಷ್ಟೋ ಜನರಿಗೆ 500, 600, 1000, 1500 ಪಿಂಚಣಿ ಬರ್ತಾ ಇದೆ. ಅದೇನು ಏನು ಬರ್ತಾ ಇದೆ ಗೊತ್ತಿಲ್ಲ. ದಾನವೋ ಧರ್ಮವೋ ಗೌರ್ಮೆಂಟ್ ಕೊಡ್ತಾ ಇರೋದು, ಅದಕ್ಕೆ ಗೊತ್ತಿರಬೇಕು. ಅದಕ್ಕೆ ಪೆನ್ಷನ್ ಅಂತ ಯಾರಾದರೂ ಹೇಳ್ತಾರ? 1,000 ರೂಪಾಯಿ ಪೆನ್ಷನ್ ಅಂತಾರೇನ್ರಿ? ಎದಕ್ಕಾಗತ್ತೆ ಹೇಳಿ? ಒಂದು ಗ್ಯಾಸ್ ಸಿಲಿಂಡರ್ ಬರೋದಿಲ್ಲ, ನಾವು ಕೇಳ್ತಾ ಇರೋದು 7,500 ರೂಪಾಯಿ ಪ್ಲಸ್ DA. ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಏನು ನಡೆದಿದೆ ಆ ವಿಷಯನ್ನು ಜಲ್ದಿ ಸೆಟಲ್ ಮಾಡ್ರಿ. ಮೂರನೆಯದು, ನಾವು ಸತ್ತ ಮೇಲೆ ನಮ್ಮ ಹೆಂಡಂದರಿಗೆ 100% ಪೆನ್ಷನ್ನು. ನಾಲ್ಕನೆಯದು, ಎಲ್ಲರಿಗೂ ಬೇಕಾಗ್ತಕ್ಕಂಥ ಆರೋಗ್ಯದ ಬಗ್ಗೆ ಸ್ವಲ್ಪ ಫೆಸಿಲಿಟೀಸು. ಐದನೆಯದು, ಯಾರ್ಯಾರು ಈ ಪೆನ್ಷನ್ ಸ್ಕೀಮ್ನಲ್ಲಿ ಅರ್ಹರಲ್ಲೋ ಅವರು ಕೂಡ ಮಿನಿಮಮ್ 5,000 ರೂಪಾಯಿ ಕೊಡಬೇಕು. ಅದು ಎದಕ್ಕೆ ಆಮೇಲೆ ನನ್ನ ಭಾಷಣದಲ್ಲಿ ನಾನು ಹೇಳ್ತೀನಿ. ಒಳ್ಳೆಯ ವಾತಾವರಣ, ಕಿವಿ ಬಿಸಿಲು, ನಿಮ್ಮೆಲ್ಲರ ಸಮಾಧಾನ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಅಶೋಕ್ ರಾವತ್ ಅವ್ರಿಗೆ ಹೇಳಿದೆ ನಾನು, ನೋಡಿ ಸರ್, ನಮ್ಮೆಲ್ಲರೂ ಈ ಪೋಡಿಯಮನ್ನ ಏನೋ ದೊಡ್ಡದು ಮಾಡೋಣ ಅಂದರು. ಅಶೋಕ್ ರಾವತ್ ಹೇಳಿದ್ರು, ನಾವು ಓಪನ್ನಲ್ಲಿ ಕೂತ್ರೆ ಅವರು ಓಪನ್ನಲ್ಲಿ ಕೂತ್ರೆ ನಾವು ಓಪನ್ನಲ್ಲಿ ಕೂರೋಣ, ನಮ್ಮ ಮೇಲೆ ಏನೂ ಬೇಡ ಅಂದರು. ಅದೇನು, ಈ ರಾವತ್ ಆಯಿತು, ಪಾಟೀಲ್ ಸಾಹೇಬ್ರಾಯಿತು, ವೀರೇಂದ್ರ ಸಿಂಗ್ ಆಯಿತು, ಇಷ್ಟು ಸರಳ ಜೀವಿಗಳು, ಅದಕ್ಕೆ ನಾನೇನು ಹೇಳಕ್ ಸಾಧ್ಯನೇ ಇಲ್ಲ. ಅದೇನು ಗಾಡಿ ಏನು ಬಂತಲ್ಲ, ಅದರಲ್ಲೇ ಇಡೀ ಭಾರತ ತಿರುಗ್ತಾ ಇದ್ದಾರೆ, ಇಡೀ ಭಾರತ. ಇವತ್ತು ಮಧ್ಯಾಹ್ನ ಊಟ ಆದ್ಮೇಲೆ ಬಿಟ್ರೆ 1200 ಕಿಲೋಮೀಟರ್ ಹೋಗಿ ಪೂನಾದ ಹತ್ರ ನಾಳೆ ಬೆಳಗ್ಗೆ ಕನ್ವೆನ್ಷನ್. ಇದೇ ತರ 5 ಆಗಸ್ಟ್ವರೆಗೂ ರಾಜ್ಯದ 28 ರಾಜ್ಯಗಳಲ್ಲಿ ಮೀಟಿಂಗ್ಗಳನ್ನು ಮಾಡಿ ನಿಮ್ಮ ಎಲ್ಲರ ಅನುಮೋದನೆಯನ್ನು ತಗೊಂಡು ನಾವು ಮುಂದೆ ಏನು ಮಾಡಬೇಕು, ನಮಗೆ ಹೆಂಗೆ ಬೇಗ ಪೆನ್ಷನ್ ಸಿಗಬೇಕು, ಅದೇ ಕೇಳಕ್ಕೆ ನಿಮ್ಮ ಹತ್ರ ಬಂದಿದ್ದಾರೆ ಹೊರತು ನಿಮ್ಮ ಹತ್ರ ಬೇರೆ ಏನು ಕೇಳಕ್ ಬರ್ತಾ ಇಲ್ಲ. ಸರ್, ನಮ್ಮ ಮುಖ್ಯ ಉದ್ದೇಶ ಏನು? ನಮಗೆ ಪೆನ್ಷನ್ ಬೇಕು, ನಮಗೆ ಪೆನ್ಷನ್ ಕೊಡಿಸ್ರಿ. ಯಾಕೆ ಆಗ್ತಾ ಇಲ್ಲ ಇದು? ಈ ಪೆನ್ಷನ್ ಇಷ್ಟು ವರ್ಷ ಎಲ್ಲ ಥರ ಹೋರಾಟಗಳನ್ನು ಮಾಡಿದ್ವಿ. MP ಗಳನ್ನು ಮೀಟ್ ಮಾಡಿದ್ವಿ, ಧರಣಗಳನ್ನು ಮಾಡಿದ್ವಿ, EPFO ಆಫೀಸ್ಗೂ ಧರಣಗಳನ್ನು ಮಾಡಿದ್ವಿ, ಡೆಲ್ಲಿಯಲ್ಲಿ ಹೋಗಿ ಧರಣಗಳನ್ನು ಮಾಡಿದ್ವಿ. 2 ಸಾರಿ ನಮ್ಮ ಪ್ರಧಾನಮಂತ್ರಿಗಳನ್ನು ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಫೈನಾನ್ಸ್ ಮಿನಿಸ್ಟರ್ನ ಮೀಟ್ ಮಾಡಿದ್ದೀವಿ, ಲೇಬರ್ ಮಿನಿಸ್ಟರ್ನ ಮೀಟ್ ಮಾಡಿದ್ದೀವಿ. ಹಾಗೂ ಹೇಮಾ ಮಾಲಿನಿ ಅವರು ಹೇಳ್ತಾರೆ, ಬೇಗ ನಿಮ್ಮ ಕೆಲಸ ಆಗುತ್ತೆ, ನಿಮ್ಮ ಮುಖದ ಮೇಲೆ ನಗುಮುಖವನ್ನು ನೋಡುತ್ತಾ ಇರ್ತಾರೆ ಅವ್ರು ಹೇಳ್ತಾರೆ. ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ, ನಿಮ್ಮ ಪ್ರೋಗ್ರಾಮ್ ಏನಿದೆ ಡಿಸ್ಕಸ್ ಆಗ್ತಾ ಇದೆ, ಜಲ್ದಿ ಸೆಟ್ಲ್ ಆಗುತ್ತೆ. ನಮಗೆ ಯಾವಾಗ ಆಗುತ್ತೆ? ನಾನು ಮೂರ್ಖರ ಹಿಂಗೆ ಕೂಡಕ್ಕೆ ನಮ್ಮ ಜನರಿಗೇನು ಸಮಾಧಾನ ಅನ್ನೋದಿಲ್ವಾ? ಎಷ್ಟು ಸಾರಿ ಸರ್, ವರ್ಷಕ್ಕೆ 60,000 ಜನ ಸಾಯ್ತಾ ಇದ್ದಾರೆ. 60,000 ಜನ ಪೆನ್ಷನ್ದಾರರು ಸಾಯ್ತಾ ಇದ್ದಾರೆ. ಎದಕ್ಕೆ ಸಾಯ್ತಾ ಇದ್ದಾರೆ? ಅವರಿಗೆ ಬೇಕಾಗತಕ್ಕಂಥ ಆರೋಗ್ಯದ ಫೆಸಿಲಿಟೀಸ್ ಇಲ್ಲ. ಯಾವುದೇ ಒಬ್ಬ ಮನುಷ್ಯ ಡಾಕ್ಟರ್ ಕಡೆ ಹೋದ್ರೆ ನಿಮಗೆ ಗೊತ್ತು ಎಷ್ಟು ಬಿಲ್ ಆಗುತ್ತೆ, ಎಷ್ಟು ಪ್ರಿಸ್ಕ್ರಿಪ್ಷನ್ ಕೊಡ್ತಾನೆ. ನಿಮ್ಮ ಹತ್ರ ಇರೋ 1,000 ರೂಪಾಯಿದಲ್ಲಿ ಏನ್ ಸರ್ ಆಗುತ್ತೆ ಹೇಳ್ರಿ? ಏನಾಗ್ತದೆ ಹೇಳ್ರಿ? ಗ್ಯಾಸ್ ಸಿಲಿಂಡರ್ ತೊಗೊಳ್ಳೋದಾಗೋಲ್ಲ, ನನ್ನ ಆರೋಗ್ಯ ಪರಿಸ್ಥಿತಿನ ಏನು ನೋಡ್ಕೋಬೇಕು? ಅದಕ್ಕೆ ಜನರು ಸಾಯ್ತಾ ಇದ್ದಾರೆ. ಇದಂಥ ಕೂತಂಥ ಎಲ್ಲ ಮಹನೀಯರು ಮಹಿಳೆಯರು ನಾವು ನೌಕರಿ ಮಾಡುವಾಗ
ಹನುಮಂತಪ್ಪ ನೌಕರಿ ಮಾಡಿ ಪಗಾರ ತಗೊಂಬಂದಾಗ ಮನೆಗೆ ಎಲ್ಲರೂ ಕರೆದು ಕೂಡಪ್ಪ ಅಪ್ಪ ಅಪ್ಪ ಕೂಡು ಅಂತಿದ್ರು. ಈಗ ಹನುಮಂತಪ್ಪಗೆ 1,500 ರೂಪಾಯಿ ಪೆನ್ಷನ್ ಯಾರೂ ಕೇಳೋದಿಲ್ಲ. ಹನುಮಂತಪ್ಪ ಯಾವಾಗ ಬಂದ ಯಾವಾಗ ಹೋದ.